ಹಲೋ ನಮಸ್ತೆ ವೀಕ್ಷಕರೇ, ಸಂಕ್ರಾಂತಿ ಸೊಗಡನ್ನು ಸಾರಿದ ಶ್ರೀ ಚೈತನ್ಯ ಟೆಕ್ನೋ ಶಾಲೆ ವಿಜಯನಗರ ಜಿಲ್ಲೆಯ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ಶನಿವಾರದಂದು ಅತ್ಯಂತ ಅದ್ಧೂರಿಯಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು. ಇಡೀ ಶಾಲೆಯು ಮಾವಿನ ಸೊಪ್ಪಿನಿಂದ ಶೃಂಗಾರ, ಎಲ್ಲಿ ನೋಡಿದರೂ ಹೂಗಳ ಮಾಲೆ. ಮಕ್ಕಳು, ಪೋಷಕರು ಸೇರಿದಂತೆ ಎಲ್ಲರೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಆಗಮಿಸಿದ್ದರು ಹಾಗೂ ಶಾಲಾ ಆವರಣ ಸುಗ್ಗಿಯ ಕಣವಾಗಿ ಮಾರ್ಪಟ್ಟಿತು. ಶಾಲೆಯ ಆವರಣದಲ್ಲಿ ಮಾವಿನ ತೋರಣ, ಕಬ್ಬಿನ ಜಲ್ಲೆ, ರಾಗಿಯ ಕೆನೆ, ಎತ್ತಿನ ಗಾಡಿಗಳು, ಹೀಗೆ ಶಾಲೆ ಕಂಪ್ಲೀಟ್ ಸಂಕ್ರಾಂತಿ ಹಬ್ಬ ಆಗಿ ಒಂದು ಹಳ್ಳಿಯ ರೀತಿಯಲ್ಲಿ ಶೃಂಗಾರಗೊಂಡಿತು. ಭಾರತದ ವಿವಿಧ ರಾಜ್ಯಗಳಲ್ಲಿ ಹೇಗೆಲ್ಲ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಾರೆ ಆ ಎಲ್ಲ ಮಾದರಿಯನ್ನು ಶಾಲೆಯ ಆವರಣದಲ್ಲಿ ಬಿತ್ತರಿಸಲಾಯಿತು. ಎಲ್ಲ ಮಕ್ಕಳು, ಶಿಕ್ಷಕರು ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸಿ ವಿವಿಧ ಶೈಲಿಯಲ್ಲಿ ಅಲಂಕಾರ ಮಾಡಿಕೊಂಡಿದ್ದರು. ಇನ್ನು ವಿದ್ಯಾರ್ಥಿಗಳಂತೂ ಗ್ರಾಮೀಣ ಸೊಗಡನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಿದೆ. ಕೇವಲ ಪಠ್ಯ ಬೋಧನೆಗೆ ಸೀಮಿತವಾಗದೆ ಇಂಥ ಹಬ್ಬದ ಆಚರಣೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಮೂಲಕ ಸಂಸ್ಕೃತಿಯ ಉಳಿವಿಗೆ ನಮ್ಮ ಶಾಲೆ ಅಂಗಳದಲ್ಲಿ ಹಬ್ಬದಂತೆ ಆಚರಿಸಲಾಗುತ್ತದೆ. ಪೋಷಕರಿಗೆ ರಂಗೋಲಿ ಸ್ಪರ್ಧೆ, ಗಾಳಿಪಟ ಸ್ಪರ್ಧೆ ಏರ್ಪಡಿಸಿದ್ದೆವು. ಪೋಷಕರೆಲ್ಲ ತಮ್ಮ ಮಕ್ಕಳೊಂದಿಗೆ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು. ಚಿಕ್ಕ ಚಿಕ್ಕ ಗುಡಿಸಲುಗಳನ್ನು ನಿರ್ಮಿಸಿ ಎತ್ತಿನ ಬಂಡಿ, ಟ್ರ್ಯಾಕ್ಟರ್ಗಳಿಗೆ ಪೂಜಿಸಲಾಯಿತು. ಭೋಗಿ, ಪೊಂಗಲ್ ಉಕ್ಕಿಸಿದ್ದು ತುಂಬ ವಿಶೇಷವಾಗಿತ್ತು. ಒಟ್ಟಾರೆಯಾಗಿ ಸಂಕ್ರಾಂತಿ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಶಾಲೆಯ ಪ್ರಿನ್ಸಿಪಾಲರು ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ, ಏನು ಮಾತಾಡಿದ್ದಾರೆ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಈ ದಿನವನ್ನು ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತೇವೆ ನಮ್ಮ ಶಾಲೆಯಲ್ಲಿ. ಸೊ ಎಲ್ಲರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ಈ ದಿನ ಅತ್ಯಂತ ಅದ್ಧೂರಿಯಾಗಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಇಲ್ಲಿ ಎಲ್ಲ ಬಗೆಯ ವಿವಿಧ ರಾಜ್ಯಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವೋ ಆ ಎಲ್ಲ ಸಂಭ್ರಮವನ್ನು ನಾವು ನಮ್ಮ ಶಾಲಾ ವಾತಾವರಣದಲ್ಲಿಯೇ ನಾವು ಇವತ್ತು ತೋರಿಸಿದ್ವಿ. ಮತ್ತು ಪೋಷಕರಿಗೆ ರಂಗೋಲಿ ಸ್ಪರ್ಧೆಯನ್ನು, ಗಾಳಿಪಟ ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ ಗೆದ್ದಂಥವರಿಗೆ ಬಹುಮಾನವನ್ನು ನೀಡಿ ಅವರನ್ನು ಕೂಡ ಸಂತೋಷಪಡಿಸಿದ್ದೇವೆ. ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಅಂತಂದರೆ ಕೇವಲ ಬರೀ ಸ್ಟಡೀಸಿಗೆ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋದ್ರಲ್ಲಿ ಕೂಡ ನಮ್ಮ ಶಾಲೆಯು ಎತ್ತಿದ ಕೈ ಅನ್ನೋದನ್ನು ನಾವು ಇವತ್ತು ಪ್ರೂವ್ ಮಾಡಿದ್ದೀವಿ. ಅದಕ್ಕಾಗಿ ನಾವು ತುಂಬ ಸಂತೋಷದಿಂದ ಇದು ನಮಗೆ ಹೆಮ್ಮೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಥ್ಯಾಂಕ್ ಯು.